ಇವತ್ತು ನ್ಯಾಷನಲ್ ಡೆಮಾಕ್ರೆಟಿಕ್ ಅಲಯನ್ಸ್ನ ಒಗ್ಗಟ್ಟು ಮತ್ತೆ ಪ್ರದರ್ಶನವಾಯಿತು. ಮಿತ್ರ ಪಕ್ಷಗಳ ಮಧ್ಯೆ ಮೋದಿ ಲೀಡರ್ ಆಗಿ ಹೊರಹೊಮ್ಮಿದರು. ಎಲ್ಲ ನಾಯಕರು ನರೇಂದ್ರ ಮೋದಿ ಅವರಿಗೆ ಬಹುಪರ ಹೇಳುತ್ತಾ ಮತ್ತೆ ಪ್ರಧಾನಿ ಹುದ್ದೆಗೆ ಏರಲು ಬೆಂಬಲ ಘೋಷಿಸಿದರು. ಆ ಮೂಲಕ ನಮೋ ತ್ರಿವಿಕ್ರಮನಂತೆ ದೇಶದ ಗದ್ದುಗೆ ಏರೋದು ಖಚಿತವಾಯಿತು. Today, India is having a right leader, right time. That is Narendra Modi. Kashmir to Kanyakumari, Kamakyu to Dwarka, you have inspired everyone. ಹಳೆ ಸಂಸತ್ ಭವನದ ಮೂಲೆ ಮೂಲೆಯಲ್ಲೂ ಮೋದಿ ಎಂಬ ಉದ್ಘೋಷ, ಮಾತು ಮಾತಿನಲ್ಲಿ ನಮೋ ಬಗ್ಗೆ ಹೊಗಳಿಕೆಯ ಮಂತ್ರಘೋಷ. ಎಲ್ಲ ಮಿತ್ರ ಪಕ್ಷಗಳ ನಾಯಕರಲ್ಲಿ ಕಂಡಿದ್ದು ಮೋದಿ ಮೇಲಿನ ವಿಶ್ವಾಸ. ಎನ್ಡಿಎಗೆ ಬೆಂಬಲ ಘೋಷಿಸಿದ ತೆಲುಗು ದೇಶಂ ಪಾರ್ಟಿ, ಮೋದಿಯನ್ನ ಮನಸಾರೆ ಹೊಗಳಿದ ಚಂದ್ರಬಾಬು ನಾಯ್ಡು. ಇವತ್ತು ಎನ್ಡಿಎ ಸಂಸದೀಯ ನಾಯಕನ ಆಯ್ಕೆ ಪ್ರಕ್ರಿಯೆ ನಡೆಯಿತು. ಎಲ್ಲ ಅಂದುಕೊಂಡಂತೆ ಮೋದಿ ಮತ್ತೊಮ್ಮೆ ಸಂಸದೀಯ ನಾಯಕನಾಗಿ ಹೊರಹೊಮ್ಮಿದ್ರು. ಎಲ್ಲ ಮಿತ್ರ ಪಕ್ಷಗಳ ನಾಯಕರು ಸರ್ವಾನುಮತದಿಂದ ಮೋದಿಗೆ ಮಣೆ ಹಾಕಿದ್ರು. ಇದೇ ವೇಳೆ ಎನ್ಡಿಎ ಮಿತ್ರಕೂಟದಲ್ಲಿ ಕಿಂಗ್ ಮೇಕರ್ ಎನಿಸಿಕೊಂಡಿರೋ ಟಿಡಿಪಿ ಮುಖ್ಯಸ್ಥ ಚಂದ್ರಬಾಬು ನಾಯ್ಡು ಮೋದಿ ನಾಯಕತ್ವಕ್ಕೆ ಉಘೆ ಉಘೆ ಅಂದ್ರು. ಜೊತೆಗೆ ಮೋದಿಯನ್ನ ಮನಸಾರೆ ಹೊಗಳುತ್ತಾ ಮೋದಿಯನ್ನ ಸಂಸದೀಯ ಲೀಡರ್ ಆಗಿ ಒಪ್ಪಿಕೊಂಡ್ರು. Today, India is having a right leader, right time. That is Narendra Modi. He told very clearly, I don't know isms. I know only ism. That is humanism. That is NTR. That vision Narendra Modi ji is making. ಜೆಡಿಎಸ್ನಿಂದಲೂ ನರೇಂದ್ರ ಮೋದಿಗೆ ಬೆಂಬಲ ಸೂಚನೆ. ಬಿಜೆಪಿಯ ದೋಸ್ತಿ ಜೆಡಿಎಸ್ ಕೂಡ ನರೇಂದ್ರ ಮೋದಿ ನಾಯಕತ್ವಕ್ಕೆ ತಲೆಬಾಗಿದೆ. ಮೋದಿ ಜೊತೆ ಹೆಜ್ಜೆ ಹಾಕುವುದಾಗಿ ಎಚ್.ಡಿ. ಕುಮಾರಸ್ವಾಮಿ ಘೋಷಿಸಿದ್ದಾರೆ. ಜೊತೆಗೆ ಮೋದಿಯ 10 ವರ್ಷಗಳ ಸಾಧನೆಯನ್ನ ಕೊಂಡಾಡಿದ್ದಾರೆ. The contribution given to this country from last 10 years from Honorable Narendra Modi ji. On behalf of my party, I support Shri Narendra Modi ji as the leader of India Parliamentary Board. ಮೋದಿಗೆ ಆಡಳಿತದ ಪವರ್ ಕೊಟ್ಟ ಪವನ್ ಕಲ್ಯಾಣ್. 2 ಲೋಕಸಭಾ ಕ್ಷೇತ್ರಗಳಲ್ಲಿ ಗೆದ್ದು ಎನ್ಡಿಎ ಭಾಗವಾಗಿರೋ ಜನಸೇನಾ ಪಕ್ಷದ ಮುಖ್ಯಸ್ಥ ಪವನ್ ಕಲ್ಯಾಣ್ ಮೋದಿಗೆ ಜೈಕಾರ ಹಾಕಿದ್ದಾರೆ. ನಮೋ ನಮ್ಮ ನಾಯಕ ಅಂತ ಒಪ್ಕೊಂಡಿದ್ದಾರೆ. And from Kashmir to Kanyakumari, Kamakyu to Dwarka, and you have inspired everyone, sir. You have inspired everyone. We all rally behind you. We all rally behind you. I support Shri Narendra Modi ji as the leader of the NDA parliamentary party. ಪವನ್ ಕಲ್ಯಾಣ್ ರನ್ನ ಬಿರುಗಾಳಿ ಎಂದ ನಮೋ. ಎನ್ಡಿಎ ಸಂಸದೀಯ ಸಭೆಯಲ್ಲಿ ಮಾತನಾಡಿದ ಮೋದಿ ಎಲ್ಲಾ ನಾಯಕರ ಬೆಂಬಲಕ್ಕೆ ಧನ್ಯವಾದ ತಿಳಿಸಿದ್ರು. ಜೊತೆಗೆ ಜನಸೇನಾ ಪಕ್ಷದ ಮುಖ್ಯಸ್ಥ ಪವನ್ ಕಲ್ಯಾಣ್ ರನ್ನ ಪವನ್ ಅಲ್ಲ ಬಿರುಗಾಳಿ ಅಂತ ಹೊಗಳಿದ್ದು ವಿಶೇಷವಾಗಿತ್ತು. आंध्र महबूब बाबू को पूछ रहा था, बोले हिस्टोरिकली ये सबसे हाईएस्ट विक्ट्री है. और ये जो यहाँ दिखता है ना पवन, ये पवन नहीं, ये आंधी है. ಒಟ್ಟಾರೆ ಎಲ್ಲಾ ಮಿತ್ರಕೂಟಗಳ ವಿಶ್ವಾಸ ಗಳಿಸಿರೋ ಮೋದಿ ಭಾನುವಾರ ಅಧಿಕಾರದ ಗದ್ದುಗೆ ಏರಲಿದ್ದಾರೆ. ಈ ಮೂಲಕ ಭಾರತದಲ್ಲಿ ಎನ್ಡಿಎ ಪರ್ವ ಮತ್ತೆ ಮುಂದುವರಿಯೋದು ಖಚಿತ. ಜಗದೀಶ್, ನ್ಯೂಸ್ ಫಸ್ಟ್, ನವದೆಹಲಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.